10th Standard Social Chapter 3 ಇಂಡಿಯಾಸ್ ರಿಲೇಷನ್ಶಿಪ್ ವಿತ್ ಅದರ್ ಕಂಟ್ರೀಸ್. ನೋಡಿ, ಈ ಚಾಪ್ಟರಲ್ಲಿ ನಾವು ಏನೇನು ಕಲಿತೀವಿ, ಇಂಡಿಯಾ ಮತ್ತು ಅದರ ನೈಬರಿಂಗ್ ಕಂಟ್ರೀಸ್ ಇರ್ಬೋದು ಅಥವಾ ಫಾರಿನ್ ಬೇರೆ ಯಾವುದೇ ದೇಶ ಇರ್ಬೋದು, ಅದ್ರ ಜೊತೆ ಯಾವ ರೀತಿ ರಿಲೇಷನ್ಶಿಪ್ ಮೇಂಟೈನ್ ಮಾಡಿದ್ದೀವಿ, ಫ್ರೆಂಡ್ ಆಗಿದ್ದೀವ, ಎನಿಮಿ ಆಗಿದ್ದೀವ ಅಥವಾ ಇನ್ ಬಿಟ್ವೀನ್ ಇದ್ದೀವ, ಇದ್ರ ಬಗ್ಗೆ ನಾವು ಈ ಚಾಪ್ಟರಲ್ಲಿ ಕಲ್ತ್ಕೊಳ್ತೀವಿ. ಎ ಫ್ಯಾಮಿಲಿ ಕ್ಯಾನ್ ನೆವರ್ ಪ್ರಾಸ್ಪರ್ ವಿತೌಟ್ ಇಂಟ್ರ್ಯಾಕ್ಟಿಂಗ್ ವಿತ್ ಅನದರ್ ಫ್ಯಾಮಿಲಿ. ನೋಡಿ, ಈಗ ಒಂದು ಚಿಕ್ಕ ಫ್ಯಾಮಿಲಿ ಇರುತ್ತೆ ಅಂದ್ಕೊಳ್ಳಿ, ಒಂದು ಮನೆ ಇದೆ, ನಿಮ್ಮ ಮನೆಯಲ್ಲೇ ಎಲ್ಲ ನೋಡ್ಕೊತೀರಾ, ಬೇರೆ ಮನೆ ಜೊತೆ ಇಂಟ್ರ್ಯಾಕ್ಟೇ ಆಗೋದಿಲ್ವಾ? ಸಾಧ್ಯ ಇಲ್ಲ. ಯಾಕಂದರೆ ನಾವು ಒಂದು ಫ್ಯಾಮಿಲಿ ಇನ್ನೊಂದು ಫ್ಯಾಮಿಲಿ ಜೊತೆ ಇಂಟ್ರ್ಯಾಕ್ಟ್ ಆದರೆ ಮಾತ್ರನೇ ಸೊಸೈಟಿ ಮುಂದಕ್ಕೆ ಹೋಗೋದು. ಸಿಮಿಲರ್ಲಿ ಎ ಕಂಟ್ರಿ ಕ್ಯಾನ್ ನೆವರ್ ಪ್ರೋಗ್ರೆಸ್ ವಿತೌಟ್ ಇಂಟ್ರ್ಯಾಕ್ಟಿಂಗ್ ವಿತ್ ಅನದರ್ ಕಂಟ್ರಿ. ಅದೇ ರೀತಿ ಒಂದು ದೇಶ, ನಾವು ಯಾವ ದೇಶದ ಜೊತೆನೂ ನಾವು ವ್ಯಾಪಾರ ಮಾಡಲ್ಲ, ಯಾವ ದೇಶದ ಜೊತೆನೂ ನಾವು ಫ್ರೆಂಡ್ಶಿಪ್ ಮಾಡಲ್ಲ ಅಂಥೇಳಿ ಐಸೋಲೇಟ್ ಆಗಿ ಇರೋಕ್ಕೆ ಸಾಧ್ಯ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಆ ಥರ ಏನಾದರೂ ಐಸೋಲೇಟ್ ಆಗಬೇಕು ಅಂದರೆ ನಮಗೆ ಪೆಟ್ರೋಲ್ ಎಲ್ಲ ಬೇರೆ ದೇಶದಿಂದ ಬರಬೇಕು, ಅದು ಸಾಧ್ಯ ಇಲ್ಲ. ಇನ್ ದಿಸ್ ಗ್ಲೋಬಲೈಸ್ಡ್ ಆ್ಯಂಡ್ ಮಾಡರ್ನೈಸ್ಡ್ ಎನ್ವಿರಾನ್ಮೆಂಟ್ ಇಟ್ ಈಸ್ ಇನ್ಎವಿಟಬಲ್ ಫಾರ್ ಅ ಕಂಟ್ರಿ ಟು ಹ್ಯಾವ್ ರಿಲೇಷನ್ಶಿಪ್ ವಿತ್ ಅದರ್ ಕಂಟ್ರಿ. ನೋಡಿ, ಈ ರೀತಿ ತುಂಬ ಗ್ಲೋಬಲೈಸೇಷನ್ ಎಲ್ಲ ಆಗಿ ತುಂಬ ಫುಲ್ ಮಾಡರ್ನ್ ಸೊಸೈಟಿ ಬೆಳೆದಿರೋದ್ರಿಂದ ಈಗ ಬೇರೆ ದೇಶದ ಜೊತೆ ನಾವು ವ್ಯಾಪಾರ ವಹಿವಾಟು ಅಥವಾ ಫ್ರೆಂಡ್ಶಿಪ್ ಮಾಡೋದು, ದುಶ್ಮನ್ ಮಾಡೋದು, ಇದೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಥವಾ ಇನ್ನೆವಿಟೇಬಲ್ ಆಗಿರುತ್ತೆ. ಅಂದರೆ ಮಾಡಲೇಬೇಕು. ನಾವು ಪಾಕಿಸ್ತಾನ ಜೊತೆ ಫ್ರೆಂಡ್ ಆಗಬೇಕು, ಇಲ್ಲ ಎನಿಮಿ ಆಗಬೇಕು, ಇಲ್ಲಾಂದರೆ ನ್ಯೂಟ್ರಲ್ ಆಗಾದರೂ ಇರಲೇಬೇಕು. ನಾವು ಪಾಕಿಸ್ತಾನ್ಗೂ ಇಲ್ಲೂ ಏನೂ ವ್ಯಾಪಾರ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ನಾಟ್ ನೆಸೆಸಿಟಿ ನೌ, ಇಟ್ ಈಸ್ ಎ ನೀಡ್. ಈಗ ಬಂದು ಏನಾಗಿದೆ, ನೆಸೆಸಿಟಿ ಅಲ್ಲ, ಅದು ನೀಡ್ ಆಗಿದೆ. ಇನ್ ದಿ 4th ಪಾರ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 51 ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಕೋ ಎಕ್ಸಿಸ್ಟೆನ್ಸ್ ಈಸ್ ಎಕ್ಸ್ಪ್ಲೈನ್ಡ್. ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 51ರಲ್ಲೂ ಕೂಡ ಇಂಟರ್ನ್ಯಾಷನಲ್ ಪೀಸ್ ಮತ್ತು ಕೋ ಎಕ್ಸಿಸ್ಟೆನ್ಸ್ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಟ್ ಈಸ್ ಡಿಸ್ಕಸ್ಡ್ ಅಂಡರ್ ಡಿರೈವೇಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್. ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಏನು ಕೊಟ್ಟಿದ್ದಾರೆ ಡಿರೈವೇಟಿವ್ ಪ್ರಿನ್ಸಿಪಲ್ಸ್ ಅಂತ, ಅದರಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಇಂಡಿಯಾ ಸ್ಟ್ರೈವ್ಸ್ ಟು ಹ್ಯಾವ್ ಕಾರ್ಡಿಯಲ್ ರಿಲೇಷನ್ಶಿಪ್ ವಿತ್ ಅದರ್ ಕಂಟ್ರೀಸ್ ಆ್ಯಸ್ ಪರ್ ದಿ ಡೈರೆಕ್ಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನೋಡಿರಿ, ಇಂಡಿಯಾದವರು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಬೇರೆ ದೇಶದ ಜೊತೆ ಆದಷ್ಟು ಫ್ರೆಂಡ್ಲಿ ರಿಲೇಷನ್ಶಿಪ್ ಬೆಳೆಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ಈಗ ನಾವು ಸುತ್ತಮುತ್ತ ಎಷ್ಟೊಂದು ದೇಶಗಳಿದೆ ಅಲ್ವಾ, ನಮ್ಮ ನೈಬರಿಂಗ್ ಕಂಟ್ರೀಸ್ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಆ ನೈಬರಿಂಗ್ ಕಂಟ್ರೀಸ್ ಜೊತೆ ಯಾವ ರೀತಿ ನಾವು ರಿಲೇಷನ್ಶಿಪ್ ಮೇಂಟೈನ್ ಮಾಡಿದ್ದೀವಿ ನೋಡೋಣ. ಒಂದೊಂದೇ ದೇಶ, ಇಂಡಿಯಾ ಆ್ಯಂಡ್ ಚೈನಾ. ಇಂಡಿಯಾಗೂ ಮತ್ತು ಚೈನಾಗೂ ಮಧ್ಯೆ ಯಾವ ರೀತಿ ರಿಲೇಷನ್ಶಿಪ್ ಇದೆ ನೋಡೋಣ. ಚೈನಾ ಈಸ್ ಎ ಬಿಗ್ ಕಂಟ್ರಿ ವಿಚ್ ಬಾರ್ಡರ್ಸ್ ಇಂಡಿಯಾ. ನೋಡಿರಿ, ಇಂಡಿಯಾ ಸುತ್ತಮುತ್ತ ಇರೋ ದೇಶದಲ್ಲಿ ಅತಿ ದೊಡ್ಡ ದೇಶ ಅಂದರೆ ಅದು ನೈಬರಿಂಗ್ ಕಂಟ್ರೀಸಲ್ಲಿ ಚೈನಾ ಅಂತ. ದಿ ರಿಲೇಷನ್ಶಿಪ್ ಬಿಟ್ವೀನ್ ಚೈನಾ ಆ್ಯಂಡ್ ಇಂಡಿಯಾ ಗೋಸ್ ಬ್ಯಾಕ್ ಟು ಮೆಸೊಪೊಟೇಮಿಯಾ ಆ್ಯಂಡ್ ಸಿಂಧು ರಿವರ್ ಸಿವಿಲೈಸೇಷನ್ ಟೈಮ್ಸ್. ನೋಡಿರಿ, ಇಂಡಿಯಾದವರು ಮತ್ತು ಚೈನಾದವರು ಯಾವಾಗವರೆಗೂ ನಾವು ಫ್ರೆಂಡ್ ಆಗಿದ್ವಿ ಅಥವಾ ರಿಲೇಷನ್ಶಿಪ್ ಯಾವುದೋ ಒಂದು ರೀತಿ ಕಾಂಟ್ಯಾಕ್ಟ್ ಯಾವಾಗಿಂದ ಇದೆ, ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಏನು ಕರಿತೀವಿ, ಆ ಟೈಮಿಂದ ಕೂಡ ಇದೆ. ಬುದ್ಧಿಸಮ್ ಒರಿಜಿನೇಟೆಡ್ ಇನ್ ಇಂಡಿಯಾ ಆ್ಯಂಡ್ ಹ್ಯಾಸ್ ಫೌಂಡ್ ವೈಡ್ ಅಕ್ಸೆಪ್ಟೆನ್ಸ್ ಇನ್ ಚೈನಾ. ಈಗ ಬುದ್ಧಿಸಮ್ ಇರ್ಬೋದು, ಬುದ್ಧಿಸಮ್ ಕೂಡ ಒಂದು ರಿಲಿಜನ್ನು, ಅದು ಇಂಡಿಯಾದಲ್ಲಿ ಸ್ಟಾರ್ಟ್ ಆಯಿತು, ಆದರೆ ಚೈನಾಗೂ ಕೂಡ ಎಲ್ಲ ಸ್ಪ್ರೆಡ್ ಆಗುತ್ತೆ, ಚೈನಾ ಜಪಾನ್ಗೆಲ್ಲ ಸ್ಪ್ರೆಡ್ ಆಗುತ್ತೆ, ಆದರೆ ಇಲ್ಲಿ ಚೈನಾ ಬಗ್ಗೆ ಮಾತ್ರ ನೋಡ್ತಾ ಇದ್ದೀವಿ. ದಿ ರಿಲೇಷನ್ಶಿಪ್ ಬಿಟ್ವೀನ್ ಚೈನಾ ಆ್ಯಂಡ್ ಇಂಡಿಯಾ ಗೋಸ್ ಬ್ಯಾಕ್ ಟು ಏನ್ಷಿಯಂಟ್ ಟೈಮ್ಸ್. ತುಂಬ ಹಳೆ ಕಾಲದಿಂದನೂ ಕೂಡ ನಾವು ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾ ಇದ್ದೀವಿ. ಮೆನಿ ಆಫ್ ದಿ ಇಂಡಿಯನ್ ರೂಲರ್ಸ್ ಹ್ಯಾಡ್ ಕಾರ್ಡಿಯಲ್ ಬಿಸ್ನೆಸ್ ರಿಲೇಷನ್ಶಿಪ್ ವಿತ್ ಚೈನೀಸ್ ರೂಲರ್ಸ್. ಎಷ್ಟೊಂದು ಜನ ಇಂಡಿಯನ್ ರೂಲರ್ಸ್, ನಾವು ಚೋಳ ಟೈಮ್ ತೊಗೊಳ್ಬೋದು ಅಥವಾ ಇನ್ನೂ ಹಳೆ ಕಾಲದ ರೂಲರ್ಸ್ ಎಲ್ಲ ತೊಗೊಳ್ಬೋದು, ಅವರು ಚೈನೀಸ್ ರೂಲರ್ಸ್ ಜೊತೆ, ಅಂದರೆ ಮಿಂಗ್ ಡೈನೆಸ್ಟಿ ಇರ್ಬೋದು ಅಥವಾ ಹಾನ್ ಡೈನೆಸ್ಟಿ ಇರ್ಬೋದು, ಅವ್ರ ಜೊತೆ ನಾವು ಬಿಸ್ನೆಸ್ ರಿಲೇಷನ್ಶಿಪ್ ಕೂಡ ಇತ್ತು. ದಿ ಸಿಲ್ಕ್ ಟ್ರೇಡ್ ಬಿಟ್ವೀನ್ ಚೈನಾ ಆ್ಯಂಡ್ ಇಂಡಿಯಾ ಈಸ್ ಡಿಸ್ಕಸ್ಡ್ ಇನ್ ಕೌಟಿಲ್ಯಾಸ್ ಅರ್ಥಶಾಸ್ತ್ರ. ನೋಡಿ, ಕೌಟಿಲ್ಯಾಸ್ ಅರ್ಥಶಾಸ್ತ್ರ, ಕೌಟಿಲ್ಯ ಇದ್ದಿದ್ದು ಬಂದು ಆಲ್ಮೋಸ್ಟ್ ಆಲ್ ಒಂದು 2200-2300 ಇಯರ್ಸ್ ಬ್ಯಾಕ್, ಅಷ್ಟು 2200-2300 ವರ್ಷದ ಹಿಂದೆ ಬರೆದಿರೋಂಥ ಬುಕ್ಸಲ್ಲೂ ಕೂಡ ಇಂಡಿಯಾ ಮತ್ತು ಚೈನಾ ಮಧ್ಯೆ ಇದ್ದಂಥ ಬಿಸ್ನೆಸ್ ಬಗ್ಗೆ ಅಥವಾ ಸಿಲ್ಕ್ ಟ್ರೇಡ್ ಅಂದರೆ ರೇಷ್ಮೆ ಟ್ರೇಡ್ ಬಗ್ಗೆ ಬರೆದಿದ್ದಾರೆ. ಆಫ್ಟರ್ ದಿ ಎಮರ್ಜೆನ್ಸ್ ಆಫ್ ಇಂಡಿಯಾ ಆ್ಯಂಡ್ ಚೈನಾ ಆ್ಯಸ್ 2 ಸಾವರಿನ್ ರಿಪಬ್ಲಿಕ್ಸ್, ದೇರ್ ಮ್ಯೂಚುವಲ್ ರಿಲೇಷನ್ಶಿಪ್ಸ್ ವೇರ್ ಗೈಡೆಡ್ ಬೈ ಪಂಚಶೀಲ ಪ್ರಿನ್ಸಿಪಲ್ಸ್. ನೋಡಿ, ಆಲ್ಮೋಸ್ಟ್ ಆಲ್ 1947 ಆ ಟೈಮಲ್ಲೇ ಕೂಡ ಚೈನಾಗೂ ಕೂಡ ಇಂಡಿಪೆಂಡೆನ್ಸ್ ಬಂತು ಅಥವಾ ಲಿಬ್ರೇಟ್ ಆಗಿ 2 ಸಾವರಿನ್ ರಿಪಬ್ಲಿಕ್ಸ್ ಆಗಿ ಎಸ್ಟಾಬ್ಲಿಷ್ ಆದ್ವಿ ಅಥವಾ 2 ದೇಶಗಳಾಗಿ ನಾವು ಎಸ್ಟಾಬ್ಲಿಷ್ ಆದ್ವಿ. ಅಲ್ಲಿಂದ ಕೂಡ ನಾವು ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ಕೊಂಬಂದಿದ್ವಿ. ಫ್ರೆಂಡ್ಶಿಪ್ ಅಂತಲ್ಲ, ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಏನಾದರೂ ಒಂದು ಇಂಟ್ರ್ಯಾಕ್ಷನ್ ಅಷ್ಟೆ. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಪಂಚಶೀಲ ಪ್ರಿನ್ಸಿಪಲ್ಸ್ ಮೇಲೆ ನಾವು ಅದನ್ನು ಮೇಂಟೈನ್ ಮಾಡ್ಕೊಂಬಂದಿದ್ದೀವಿ. ಎ ವಾರ್ ಬ್ರೋಕ್ಔಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ ಇನ್ 1962 ಡ್ಯೂ ಟು ದಿ ಎಸ್ಕಲೇಷನ್ ಆಫ್ ಟಿಬೆಟಿಯನ್ ಕ್ರೈಸಿಸ್. ನೋಡಿ, ಆದರೆ 1962 ಏನಾಗುತ್ತೆ, ಇಂಡಿಯಾಗೂ ಮತ್ತು ಚೈನಾಗೂ ಕೂಡ ಒಂದು ವಾರ್ ನಡೆಯುತ್ತೆ, ಚಿಕ್ಕದಾಗಿ ಒಂದು ವಾರ್ ನಡೆಯುತ್ತೆ.
ಏನಕ್ಕೋಸ್ಕರ ಅಂತ ಹೇಳಿದ್ರೆ ಟಿಬೆಟ್ ಅಂತ ಒಂದು ಜಾಗ ಇತ್ತು, ಆ ಜಾಗ ಚೈನಾಗೆ ಸೇರಿದ್ದು ಅಂತ ಅದು ಹೇಳ್ತಾ ಇತ್ತು. ನಾವು ಓಕೆ ಚೈನಾಗೆ ಸೇರಿದ್ದು ಅಂತ ಹೇಳಿದ್ವಿ. ಆದರೆ ನಾವು ಟಿಬೆಟಿಯನ್ ರೆಫ್ಯೂಜೀಸ್ಗೆ ಒಂದಷ್ಟು ಜನಕ್ಕೆ ದಲೈ ಲಾಮಾ ಅವ್ರಿಗೆಲ್ಲ ಕೂಡ ಇಂಡಿಯಾದಲ್ಲಿ ಆಶ್ರಯ ಕೊಟ್ವಿ. ಇದು ಚೈನಾದವ್ರಿಗೆ ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ಅವರು ನಮ್ಮ ಮೇಲೆ ಯುದ್ಧ ಸ್ಟಾರ್ಟ್ ಮಾಡಿದ್ರು. ಆಫ್ಟರ್ ದಿ ವಾರ್ ಬಾರ್ಡರ್ ಡಿಸ್ಪ್ಯೂಟ್ಸ್ ಅರೋಸ್ ಆ್ಯಂಡ್ ದೀಸ್ ಡಿಸ್ಪ್ಯೂಟ್ಸ್ ಸ್ಟಿಲ್ ರಿಮೈನ್ ಅನ್ರಿಸಾಲ್ವ್ಡ್. ನೋಡಿ, ಈ ಯುದ್ಧ ಆದಮೇಲೂ ಕೂಡ ಅಥವಾ ಯುದ್ಧಕ್ಕೂ ಮೊದಲು ಅಷ್ಟೇನು ಯಾರೂ ಕೇರ್ ಮಾಡ್ತಿರಲಿಲ್ಲ. ಯುದ್ಧ ಆದಮೇಲೆ ಏನಾಯಿತು, ಅವ್ರು ಈ ಜಾಗ ನಮಗೆ ಸೇರಿದ್ದು ಅಂತ ಇಬ್ಬರು ಕೂಡ ಡಿಸ್ಪ್ಯೂಟ್ ಮಾಡ್ಕೊತಾ ಇದ್ದೀವಿ. ದಿ ಇನ್ಸಿಸ್ಟೆನ್ಸ್ ಆಫ್ ಚೈನಾ ದಟ್ ಅರುಣಾಚಲ್ ಪ್ರದೇಶ್ ಬಿಲಾಂಗ್ ಟು ಇಟ್ ಈಸ್ ಒನ್ ಆಫ್ ದಿ ಮೈನ್ ಬೋನ್ ಆಫ್ ಕಂಟೆನ್ಷನ್ಸ್ ಬಿಟ್ವೀನ್ ದಿ ಟೂ ಕಂಟ್ರೀಸ್. ಮೇಯ್ನ್ ಪ್ರಾಬ್ಲಮ್ ಏನು ಅಂದರೆ, ನೋಡಿ, ಇಂಡಿಯಾಗೂ ಚೈನಾಗೂ ಮಧ್ಯದಲ್ಲಿ ಕ್ಲಿಯರಾಗಿ ಬಾರ್ಡರ್ ಇಲ್ಲ. ನಾವೊಂದು ಬಾರ್ಡರ್ ಹೇಳ್ತೀವಿ, ಅವರೊಂದು ಬಾರ್ಡರ್ ಹೇಳ್ತಾರೆ, ಇದು ಈ ಊರು ನನಗೆ ಸೇರಿದ್ದು, ಆ ಊರು ನನಗೆ ಸೇರಿದ್ದು ಅಂತ. ಅಷ್ಟು ಕ್ಲಿಯರಾಗಿಲ್ಲ ಬಾರ್ಡರ್, ಇಬ್ಬರು ಕಿತ್ತಾಡ್ತೀವಿ. ಆದರೆ ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ಅರುಣಾಚಲ್ ಪ್ರದೇಶ್ ಟೋಟಲ್ ಸ್ಟೇಟ್ ಏನಿದೆ ಅದಷ್ಟು ಕೂಡ ಸೌತ್ ಟಿಬೆಟ್ ಅಂತ ಅವ್ರು ಕರೀತಾರೆ ಚೈನೀಸ್. ಅಂದರೆ ಅದು ನಮಗೆ ಸೇರಿದ್ದು ಅಂತ ಚೈನಾದವ್ರು ಹೇಳ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಮೇಯ್ನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇರೋದು. In spite of border disputes and wars, the bilateral relationship between India and China has remained and continued healthy. ನೋಡಿ, ಇಷ್ಟೊಂದು ಡಿಸ್ಪ್ಯೂಟ್ಸ್ ಇದ್ದರು ಅರುಣಾಚಲ್ ಪ್ರದೇಶ್ ಬಗ್ಗೆ, ಅಥವಾ ಇನ್ನೂ ಚಿಕ್ಕ ಏರಿಯಾ ಎಷ್ಟೊಂದು ಡಿಸ್ಪ್ಯೂಟ್ ಆಗಿದೆ. ಅದೆಲ್ಲದ್ರ ಬಗ್ಗೆ ಇಷ್ಟೊಂದು ಡಿಸ್ಪ್ಯೂಟ್ಸು ಮತ್ತು ವಾರ್ ಎಲ್ಲ ನಡೆದರೂ ಕೂಡ ನಾವು ಇನ್ನೂ ಎಷ್ಟೊಂದು ಹೆಲ್ತಿ ರಿಲೇಷನ್ಶಿಪ್ನೇ ಮೇಂಟೈನ್ ಮಾಡ್ತಾ ಇದ್ದೀವಿ. ನಾವು ಎಷ್ಟೊಂದು ಇಂಪೋರ್ಟ್ ಮಾಡ್ತೀವಿ, ಎಷ್ಟೊಂದು ಎಕ್ಸ್ಪೋರ್ಟ್ ಮಾಡ್ತೀವಿ, ಇದೆಲ್ಲ ಕೂಡ ನಡೆಸ್ಕೊಂಡು ಹೋಗ್ತೀವಿ. ಬೋತ್ ದಿ ಕಂಟ್ರೀಸ್ ಹ್ಯಾವ್ ದಿ ಹೈಯೆಸ್ಟ್ ಪಾಪ್ಯುಲೇಷನ್ ಆ್ಯಂಡ್ ಬೋತ್ ಆರ್ ಐಡೆಂಟಿಫೈಡ್ ಆಸ್ ದಿ ಲೀಡಿಂಗ್ ಎಕಾನಮೀಸ್ ಆಫ್ ದಿ ವರ್ಲ್ಡ್. ನೋಡಿ, ಇಂಡಿಯಾದ ಪಾಪ್ಯುಲೇಷನ್ 1.3 ಬಿಲಿಯನ್ ಅಪ್ರಾಕ್ಸಿಮೇಟ್, ಚೈನಾದ ಪಾಪ್ಯುಲೇಷನ್ ಕೂಡ 1.4 ಬಿಲಿಯನ್ ಅಪ್ರಾಕ್ಸಿಮೇಟ್. ಇವೆರಡೂ ದೇಶಗಳು ತುಂಬ ದೊಡ್ಡ ದೇಶಗಳು, ಪಾಪ್ಯುಲೇಷನ್ ವೈಸ್ ಇರ್ಬೋದು, ಏರಿಯಾ ವೈಸ್ ಇರ್ಬೋದು, ಎಕಾನಮಿ ವೈಸ್ ಇರ್ಬೋದು, ಇದೆಲ್ಲ. ಅದರಿಂದ ನಾವು ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಡಿಯಾ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಗುಡ್ ಟ್ರೇಡ್ ರಿಲೇಷನ್ಶಿಪ್ ಬಿಟ್ವೀನ್ ಚೈನಾ ಆಫ್ಟರ್ 1980s ಆ್ಯಂಡ್ ದಿಸ್ ಹ್ಯಾಸ್ ಫರ್ದರ್ ಸಿಮೆಂಟೆಡ್ ಇಟ್ಸ್ ರಿಲೇಷನ್ಶಿಪ್. ನೋಡಿರಿ, ಇಂಡಿಯಾ 1980s ಆದಮೇಲೆ, 1980 ಆದಮೇಲೆ ಇಂಡಿಯಾ ಮತ್ತು ಚೈನಾ ತುಂಬ ಫ್ರೆಂಡ್ಸ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ವಿತ್ ದಿ ಕಂಟಿನ್ಯೂಡ್ ಎಫರ್ಟ್ಸ್ ಆಫ್ ಇಂಡಿಯಾ ಆ್ಯಂಡ್ ಚೈನಾ, ಬ್ರಿಕ್ಸ್ ಇನ್ 2015 ಗ್ರೂಪ್ ಆಫ್ ಕಂಟ್ರೀಸ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್. ಇದೇನಂತ ಹೇಳಿದ್ರೆ, ಬ್ರಿಕ್ಸ್ ಅಂತ ಒಂದು ಎಸ್ಟಾಬ್ಲಿಷ್ ಮಾಡಿದ್ರು, ಒಂದು ಗ್ರೂಪ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದರಲ್ಲಿ ಒಂದು 5 ದೇಶಗಳು ಬರುತ್ತೆ: ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ ಅಂತ. ಈ ಥರ 5 ದೇಶಗಳು ಸೇರಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಇವ್ರದ್ದೇ ಆದಂಥ ಒಂದು ಬ್ಯಾಂಕ್, ಈಗ ವರ್ಲ್ಡ್ ಬ್ಯಾಂಕ್ ಏನಿದೆ IMF, ಅದೇ ರೀತಿಯೇ ಬ್ರಿಕ್ಸ್ದು ಕೂಡ ಒಂದು ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ದಿಸ್ ಫರ್ದರ್ ಸ್ಟ್ರೆಂಥನ್ಡ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ. ಇದರಿಂದ ಇಂಡಿಯಾ ಚೈನಾ ಇನ್ನೂ ಕ್ಲೋಸಾಗೆ ಮೂವ್ ಆಗ್ತಾ ಇದ್ದಾರೆ. ಇದಾದಮೇಲೆ ಈಗ ರೀಸೆಂಟಾಗಿ ಬಂದು ಈ ಟೆಕ್ಸ್ಟ್ ಬುಕ್ ಎಲ್ಲ ಪಬ್ಲಿಷ್ ಆದಮೇಲೆ ಈಗ 1-2 ಇಯರ್ಸಿಂದ ಅವ್ರಿಗೂ ನಮಗೂ ತುಂಬ ಕ್ಲಾಶಸ್ ನಡೀತಾ ಇದೆ. ಅದನ್ನು ಬಿಟ್ಟರೆ ನಾವು ಫ್ರೆಂಡ್ಲಿಯಾಗೇ ಇದ್ವಿ ಇಷ್ಟು ವರ್ಷ. ಇನ್ನೊಂದು ನಮ್ಮ ಸುತ್ತಮುತ್ತ ಇರೋಂಥ ದೇಶಗಳಲ್ಲಿ ಇಂಪಾರ್ಟೆಂಟ್ ದೇಶ ಬಂದು ಪಾಕಿಸ್ತಾನ್ ಅಂತ. ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಇವೆರಡರ ಮಧ್ಯೆ ಯಾವ ರೀತಿ ರಿಲೇಷನ್ಶಿಪ್ ಇದೆ ಅಂತ ಕೂಡ ನೋಡೋಣ. ವಿ ಆರ್ ಬೋತ್ ನೈಬರಿಂಗ್ ಕಂಟ್ರೀಸ್, ನಮ್ಮ ಅಕ್ಕಪಕ್ಕದಲ್ಲಿರುವಂಥ ದೇಶಗಳು. ಪಾಕಿಸ್ತಾನ್ ಈಸ್ ನಾಟ್ ಓನ್ಲಿ ಎ ನೈಬರಿಂಗ್ ಕಂಟ್ರಿ ಬಟ್ ವಾಸ್ ಎನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ ಡ್ಯೂರಿಂಗ್ ದಿ ಪ್ರೀ ಇಂಡಿಪೆಂಡೆಂಟ್ ಪೀರಿಯಡ್. ನೋಡಿರಿ, ಪಾಕಿಸ್ತಾನ್ ಬರೀ ನಮಗೆ ನೈಬರಿಂಗ್ ಕಂಟ್ರಿ ಮಾತ್ರ ಅಲ್ಲ. ನಮ್ಮದು ಇಂಡಿಪೆಂಡೆನ್ಸ್ ಬರೋಕ್ಕೂ ಮೊದಲು 1947ಗೂ ಮೊದಲು ಪಾಕಿಸ್ತಾನ್ ಕೂಡ ಇಂಡಿಯಾದೇ ಒಂದು ಭಾಗ ಕೂಡ ಆಗಿತ್ತು. ಬಟ್ ಆಫ್ಟರ್ ದಿ ಇಂಡಿಯಾ ಇಂಡಿಪೆಂಡೆಂಟ್ ಆ್ಯಕ್ಟ್ ಆಫ್ 1947 ಬೋತ್ ಕಂಟ್ರೀಸ್ ಬಿಕೇಮ್ ಇಂಡಿಪೆಂಡೆಂಟ್ ಸಾವರಿನ್ ಕಂಟ್ರೀಸ್. ಆದರೆ 1947ನಲ್ಲಿ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಪ್ರಕಾರ 2 ಸಪ್ರೇಟ್ ದೇಶಗಳಾಗಿ ಡಿವೈಡ್ ಆದ್ವಿ. ಸೂನ್ ಆಫ್ಟರ್ ಇಂಡಿಪೆಂಡೆನ್ಸ್ ಫಾರಿನ್ ರಿಲೇಷನ್ಶಿಪ್ ಬಿಟ್ವೀನ್ ಬೋತ್ ದಿ ಕಂಟ್ರೀಸ್ ಸ್ಟಾರ್ಟೆಡ್. ನೋಡಿ, ಇಂಡಿಪೆಂಡೆನ್ಸ್ ಬಂದಿದ ತಕ್ಷಣ ಫಾರಿನ್ ರಿಲೇಷನ್ಶಿಪ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೇಮ್ ವಿತ್ ಎಲ್ಲ ದೇಶಗಳ ಜೊತೆನೂ ಅಷ್ಟೇ. ದೇರ್ ಇಶ್ಯೂಸ್ ಲೈಕ್ ಟೆರರಿಸಮ್, ಜಮ್ಮು ಆ್ಯಂಡ್ ಕಾಶ್ಮೀರ್ ಇಶ್ಯೂ ಆ್ಯಂಡ್ ವಾಟರ್ ಶೇರಿಂಗ್ ಡಿಸ್ಪ್ಯೂಟ್ಸ್ ಆರ್ ದೇರ್ ಬಿಟ್ವೀನ್ ದಿ ಬೋತ್ ದಿ ಕಂಟ್ರೀಸ್. ಈಗ ನಮ್ಮ ಮಧ್ಯದಲ್ಲಿ ಏನೇನು ಇಶ್ಯೂಸ್ ಇದೆ ಅವ್ರಿಗೂ ನಮಗೂ, ಪಾಕಿಸ್ತಾನ್ಗೂ ಮತ್ತು ಇಂಡಿಯಾಗೆ, ಒಂದು ಟೆರರಿಸಮ್, ಅವ್ರು ಎಷ್ಟೊಂದು ಜನ ಟೆರರಿಸ್ಟ್ಗಳನ್ನೆಲ್ಲ ಕಳಿಸ್ತಾ ಇರ್ತಾರೆ ಅದು, ಮತ್ತು ಜಮ್ಮು ಕಾಶ್ಮೀರ್ ಡಿಸ್ಪ್ಯೂಟ್ ಇದೆ. ಜಮ್ಮು ಕಾಶ್ಮೀರ್ ಇಶ್ಯೂ ಅನ್ನೋದಕ್ಕಿಂತ ಕಾಶ್ಮೀರ್ ಇಶ್ಯೂ ಅಂದ್ಕೊಳ್ಳಿ, ಕಾಶ್ಮೀರ್ ಇಶ್ಯೂ ಇದೆ. ಮತ್ತು ವಾಟರ್ ಶೇರಿಂಗ್ ಡಿಸ್ಪ್ಯೂಟ್ ಇದೆ, ಅಂದರೆ ನದಿಗಳಲ್ಲಿ ಇಷ್ಟು ನೀರು ನಮಗೆ ಅಷ್ಟು ನೀರು ನಮಗೆ ಅಂತ, ಅದು ಕೂಡ ಒಂದು ಡಿಸ್ಪ್ಯೂಟ್ಗಳಿದೆ. ಬೋತ್ ದಿ ಕಂಟ್ರೀಸ್ ಹ್ಯಾವ್ ಫಾಟ್ 3 ವಾರ್ಸ್. ಎರಡೂ ದೇಶಗಳು 3 ಯುದ್ಧಗಳನ್ನ ಮಾಡಿದ್ದಾವೆ. 3 ವಾರ್ಗಳು ಅಂತ ಹೇಳಿದ್ರೆ, ನೋಡಿ, ಇಂಡಿಪೆಂಡೆನ್ಸ್ ಬಂದಿದ್ದ ತಕ್ಷಣ 1947-48 ಆ ಟೈಮಲ್ಲೇ ನಾವು ಇಂಡಿಯಾ ಪಾಕಿಸ್ತಾನ್ ವಾರ್ಗೆ ಹೋಗಿದ್ವಿ, ಅದು ಒಂದು. ಆಮೇಲೆ 1965 ಒಂದು ಸರಿ ನಾವು 2 ದೇಶಗಳು ವಾರ್ ಮಾಡಿದ್ದಾರೆ, 2 ಆಯಿತು. ಮೂರನೇದು, ಕೆಲವರು ಇಂಡಿಯಾ ಪಾಕಿಸ್ತಾನ್ ವಾರ್ ಅಂತಾರೆ, ಕೆಲವರೆಲ್ಲ ಬಂದು ಬಾಂಗ್ಲಾದೇಶ್ ಇಂಡಿಪೆಂಡೆನ್ಸ್ ಮೂಮೆಂಟ್ ಅಂತ ಕೂಡ ಕರೀತಾರೆ. 1971 ನಡೆಯುತ್ತೆ ಇದು.
ಆಯಿತಾ. ಅದು ಕೆಲವ್ರ ಪ್ರಕಾರ ಇಂಡಿಯಾ ಪಾಕಿಸ್ತಾನ ವಾರು, ಕೆಲವ್ರ ಪ್ರಕಾರ ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ ಮಧ್ಯೆ ನಡೆದಂಥ ಇಶ್ಯೂಸ್. ಅದರಿಂದ ನಾವು ಅದನ್ನು ಕನ್ಸಿಡರ್ ಮಾಡಲ್ಲ. ಇವೆರಡು ಯಾವುದು 1947ನಲ್ಲಿ ನಡೆದಿದ್ದು, 1965 ನಡೆದಿದ್ದು, ಮತ್ತು 1999ನಲ್ಲಿ ಒಂದು ಕಾರ್ಗಿಲ್ ವಾರ್ ಅಂತ ಕೂಡ ಒಂದು ನಡೆಯುತ್ತೆ. ಅದು ಈ ಥರ 3 ಯುದ್ಧಗಳನ್ನ ನಾವು ಫೈಟ್ ಮಾಡಿದ್ದೀವಿ. In order to improve the bilateral ties between both the countries, many agreements like Tashkent Agreement, Shimla Agreement, Lahore Bus Yatra and Agra Conference have been entered. ನೋಡಿ, ಈ ರೀತಿ ನಮ್ಮ ಎರಡು ದೇಶಗಳ ಮಧ್ಯೆ ವ್ಯಾಪಾರ ವಹಿವಾಟು ಇರ್ಬೋದು ಅಥವಾ ಫ್ರೆಂಡ್ಶಿಪ್ ಬೆಳಿಬೇಕು ಅಂತೇಳಿ ಎಷ್ಟೊಂದು ಅಗ್ರಿಮೆಂಟ್ಗಳು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ತಾಷ್ಕೆಂಟ್ ಅಗ್ರಿಮೆಂಟ್, ಶಿಮ್ಲಾ ಅಗ್ರಿಮೆಂಟ್ ಇರ್ಬೋದು, ಅಥವಾ ನಾವು ಡೆಲ್ಲಿ ಟು ಲಾಹೋರ್ ಬಸ್ ಯಾತ್ರೆ ಒಂದು ಸ್ಟಾರ್ಟ್ ಆಯಿತು, ಬಸ್ ಟ್ರಾವೆಲಿಂಗ್ ಒಂದು ಸ್ಟಾರ್ಟ್ ಆಯಿತು, ಅದಿರ್ಬೋದು, ಆಗ್ರಾ ಕಾನ್ಫರೆನ್ಸ್ ಇರ್ಬೋದು, ಇವೆಲ್ಲ ಕೂಡ ನಡೆದಿದೆ. ಬಟ್ ಅಗ್ರಿಮೆಂಟ್ಸ್ ಲೈಕ್ ದೀಸ್ ಹ್ಯಾವ್ ಈಲ್ಡೆಡ್ ವೆರಿ ಲೆಸ್. ಆದರೆ ಏನು ಮಾಡೋಕ್ಕತ್ತೆ, ಈ ಥರ ಅಗ್ರಿಮೆಂಟ್ ಆಗಿದ ತಕ್ಷಣ ಎಲ್ಲ ಅದನ್ನು ಫಾಲೋ ಮಾಡಬೇಕು ಅಂತ ಏನಿರಲ್ಲ ಅಲ್ವಾ. ಅವ್ರು ನಮ್ಮ ಹತ್ರ ಮಾತಾಡ್ತಾರೆ, ಮತ್ತೆ ಟೆರರಿಸ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡೋದನ್ನು ಸ್ಟಾರ್ಟ್ ಮಾಡ್ತಾರೆ. ದಿಸ್ ಈಸ್ ಬಿಕಾಸ್ ಇನ್ಸ್ಪೈಟ್ ಆಫ್ ದಿಸ್ ಬೈಲ್ಯಾಟ್ರಲ್ ಟಾಕ್ಸ್, ಅಟ್ಯಾಕ್ಸ್ ಆನ್ ಇಂಡಿಯನ್ ಪಾರ್ಲಿಮೆಂಟ್ ಹೌಸ್ ಇನ್ 2001, ಮುಂಬೈ ಅಟ್ಯಾಕ್ ಇನ್ 2007, ಪತಾನ್ಕೋಟ್ ಅಟ್ಯಾಕ್ ಇನ್ 2016 ಹ್ಯಾವ್ ಕಂಟಿನ್ಯೂಡ್ ಅಫೆಕ್ಟಿಂಗ್ ದಿ ಕ್ವಾಲಿಟಿ ಆಫ್ ಬೈಲ್ಯಾಟ್ರಲ್ ರಿಲೇಷನ್ಶಿಪ್ಸ್. ಏನಕ್ಕೆ ಈ ಥರ ಅಂತ ಹೇಳಿದ್ರೆ, ಏನು ನಮಗೆ ಅವ್ರ ಹತ್ರ ಎಷ್ಟು ಮಾತಾಡಿದ್ರು ಪಾಕಿಸ್ತಾನವ್ರ ಜೊತೆ ಏನೂ ಉಪಯೋಗ ಇರಲ್ಲ. ಯಾಕೆಂದರೆ ನಾವು ಮಾತಾಡ್ಕೊಂಡು ಬಂದಿರ್ತೀವಿ. ನೋಡಿ, 1999ನಲ್ಲಿ ವಾರ್ ನಡೀತು, ವಾರೆಲ್ಲ ನಿಲ್ಲಿಸ್ಬಿಟ್ಟು ನಾವು ಪೀಸ್ ಮಾಡ್ಕೊಂಡ್ವಿ, ನಾವು ಅವ್ರಿಗೆ ಗಲಾಟೆ ಮಾಡೋದು ಬೇಡ ಅಂತ. ಅದಾಗಿ 2 ವರ್ಷಕ್ಕೇ ಇಂಡಿಯನ್ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡ್ತಾರೆ, ಆಯಿತಾ. 2007ನಲ್ಲಿ ಮುಂಬೈ ಅಟ್ಯಾಕ್ಸ್ ಅಂತ ತುಂಬ ಡೆಡ್ಲಿ ಅಟ್ಯಾಕ್ಸ್ ಮಾಡ್ತಾರೆ, ಈ ಥರ. ನೆಕ್ಸ್ಟ್ 2016ನಲ್ಲಿ ನಮ್ಮ ಆರ್ಮಿ ಬೇಸ್ಗಳ ಮೇಲೆ ಎಲ್ಲ ಕೂಡ ಅಟ್ಯಾಕ್ ಮಾಡ್ತಾರೆ. ಈ ರೀತಿ ನಾವು ಎಷ್ಟು ಮಾತಾಡಿದ್ರು ಕೂಡ, ಎಷ್ಟು ಶಾಂತಿ ಒಪ್ಪಂದಗಳು ಮಾಡಿಕೊಂಡ್ರು, ಎಷ್ಟು ಕಾನ್ಫರೆನ್ಸ್ ಮಾಡಿದ್ರು ಮತ್ತೆ ರಿಪೀಟ್ ಅದನ್ನೇ ಮಾಡ್ತಾರೆ. ಅದರಿಂದ ಇದು ಯಾವುದೂ ಕೂಡ ಅಷ್ಟು ಸಕ್ಸಸ್ ಆಗಿಲ್ಲ. ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಹ್ಯಾವ್ ಕ್ಲಾಶ್ಡ್ ಓವರ್ ದಿ ಇಯರ್ಸ್ ಅಬೌಟ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇಶ್ಯೂ. ನೋಡಿ, ಇಂಡಿಯಾ ಪಾಕಿಸ್ತಾನ ಮಧ್ಯೆ ಜಮ್ಮು ಕಾಶ್ಮೀರ್ ಇಶ್ಯೂಯಿಂದ ಎಷ್ಟೊಂದು ಸರಿ ಕ್ಲಾಶಸ್ ಎಲ್ಲ ನಡೆದಿದೆ. ದೇರ್ ಆರ್ ಫ್ಯೂ ಸಿಮಿಲ್ಯಾರಿಟೀಸ್ ಬಿಟ್ವೀನ್ ದಿ ಟೂ ಕಂಟ್ರೀಸ್. ಎರಡೂ ದೇಶಗಳ ಮಧ್ಯೆ ಎಷ್ಟೊಂದು ಸಿಮಿಲ್ಯಾರಿಟೀಸ್ ಕೂಡ ಇದೆ. ಅಂದರೆ ಈಗ ಕಲ್ಚರ್ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ಒಂದು ಯಾವ ರೀತಿ ಟ್ರೆಡಿಷನ್ಸ್ ಇರ್ಬೋದು, ಇದೆಲ್ಲ ಕೂಡ ಸ್ವಲ್ಪ ಅವ್ರಿಗೂ ನಮಗೂ ಸಿಮಿಲ್ಯಾರಿಟೀಸ್ ಇದ್ದೇ ಇದೆ. ಬೋತ್ ಶೇರ್ ಕಾಮನ್ ಕಲ್ಚರಲ್ ಆ್ಯಂಡ್ ಎಕನಾಮಿಕ್ ಟೈಸ್ ಆ್ಯಂಡ್ ಮ್ಯೂಚುವಲ್ ಎಕ್ಸ್ಚೇಂಜಸ್ ಇನ್ ದಿ ಬೋತ್ ಫೀಲ್ಡ್ಸ್ ಹ್ಯಾವ್ ಕಂಟಿನ್ಯೂಡ್. ನಮ್ಮಲ್ಲಿ ಬರೀ ಕಲ್ಚರಲ್ ಸಿಮಿಲ್ಯಾರಿಟೀಸ್ ಮಾತ್ರ ಅಲ್ಲ, ಎಕನಾಮಿಕ್ ಟೈಸ್ ಕೂಡ ಇದೆ. ಅಂದರೆ ಈಗ ಅವ್ರು ಬೆಳೆದಿದ್ದನ್ನು ನಮಗೆ ಎಕ್ಸ್ಪೋರ್ಟ್ ಮಾಡ್ತಾರೆ, ನಾವು ಬೆಳೆದಿದ್ದನ್ನು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ, ಈ ಥರ ಎಲ್ಲ ನಡ್ಕೊಂಡು ಬಂದಿದೆ. ದಿ ಮ್ಯೂಚುವಲ್ ಟ್ರೇಡ್ ರಿಲೇಷನ್ಶಿಪ್ಸ್ ಹ್ಯಾವ್ ಕಂಟಿನ್ಯೂಡ್ ಎವರ್ ಸಿನ್ಸ್ ಇಂಡಿಪೆಂಡೆನ್ಸ್. ಈ ಟ್ರೇಡ್ ಲಿಂಕ್ಸ್ ಎಲ್ಲ ಬಂದು, ಟ್ರೇಡ್ ರಿಲೇಷನ್ಶಿಪ್ಸ್ ಎಲ್ಲ ಬಂದು ಇಂಡಿಪೆಂಡೆನ್ಸ್ ಬಂದಾಗಿಂದ ಕೂಡ ನಡ್ಕೊಂಡು ಅದೇ ರೀತಿಯೇ ಬಂದಿದೆ. ಸಿಮಿಲರ್ಲಿ ಬೋತ್ ಹ್ಯಾವ್ ರೆಸ್ಪಾಂಡೆಡ್ ಟು ಈಚ್ ಅದರ್ಸ್ ನೀಡ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿ ಆ್ಯಂಡ್ ನ್ಯಾಚುರಲ್ ಕೆಲಾಮಿಟೀಸ್. ಸಿಮಿಲರಾಗಿ ನಮ್ಮ ಕಷ್ಟದಲ್ಲಿದ್ದಾಗ ಅವರು ಕೂಡ ಕೆಲವು ಹೆಲ್ಪ್ ಮಾಡಿದ್ದಾರೆ, ಅವ್ರ ಕಷ್ಟದಲ್ಲಿದ್ದಾಗ ನಾವು ಕೂಡ ಹೆಲ್ಪ್ ಮಾಡಿದ್ವಿ. ಇನ್ನು ಕಷ್ಟದಲ್ಲಿದ್ದಾಗ ಹೆಲ್ಪ್ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಏನಾದರೂ ಒಂದು ಅರ್ತ್ ಕ್ವೇಕ್ ಆಗುತ್ತೆ ಅಥವಾ ಇನ್ನೊಂದು ಯಾವುದೋ ಒಂದು ಫ್ಲಡ್ಸ್ ಆಗುತ್ತೆ, ಅಂಥ ಟೈಮಲ್ಲಿ ಇಂಡಿಯಾದವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಅವರು ನಮಗೆ ಸಪೋರ್ಟ್ ಮಾಡ್ತಾರೆ. ರಿಲೇಷನ್ಶಿಪ್ ವಿತ್ ಪವರ್ಫುಲ್ ಕಂಟ್ರೀಸ್. ನೋಡಿ, ನಾವು ಇವಾಗ ಇಂಡಿಯನ್ ನೈಬರಿಂಗ್ ಕಂಟ್ರೀಸ್ ಬಗ್ಗೆ ನೋಡ್ತಾ ಬರ್ತಾ ಇದ್ವಿ, ಯಾವ್ಯಾವ ರೀತಿ ರಿಲೇಷನ್ಶಿಪ್ ಮೇಂಟೈನ್ ಮಾಡಿದ್ದೀವಿ ಅಂತ. ಅದರಲ್ಲಿ ಚೈನಾ ನೋಡಿದ್ವಿ, ಪಾಕಿಸ್ತಾನ ನೋಡಿದ್ವಿ, ಬೇರೆ ಯಾವ ದೇಶಗಳ ಬಗ್ಗೆಯೂ ನಾವು ಸ್ಟಡಿ ಮಾಡಲಿಲ್ಲ. ಯಾಕೆಂತ ಹೇಳಿದ್ರೆ ಈ ಬಾಂಗ್ಲಾದೇಶ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಅವು ನಮ್ಮ ಮೇಲೆ ಅಷ್ಟೇನು ಇಂಪ್ಯಾಕ್ಟ್ ಬೀಳಲ್ಲ. ನೇಪಾಳಿಂದ, ಭೂತಾನಿಂದ ನಮ್ಗೆ ಅಷ್ಟೇನು ಇಂಪ್ಯಾಕ್ಟ್ ಆಗೋಲ್ಲ. ಮೇಯ್ನ್ಲಿ ಬಾಂಗ್ಲಾದೇಶಿಂದ ಆಗುತ್ತೆ, ಆದರೆ ಈ ಬುಕ್ಸ್ ಎಲ್ಲ ಅಪ್ಡೇಟ್ ಮಾಡುವಾಗ ಅದನ್ನು ಕನ್ಸಿಡರ್ ಮಾಡಿಲ್ಲ ಅಂತ. ಮೇಯ್ನಾಗಿ ಚೈನಾ ಮತ್ತು ಪಾಕಿಸ್ತಾನ. ಓಕೆ, ಈಗ ಇವೆಲ್ಲ ಇನ್ನೂ ಕೆಲವು ದೇಶಗಳು ಬರುತ್ತೆ, ಇದು ನಮ್ಮ ದೇಶದ ಮೇಲೆ ತುಂಬ ಇಂಪ್ಯಾಕ್ಟ್ ಬೀಳುತ್ತೆ, ಆದರೆ ಇವು ನಮಗೆ ನೈಬರಿಂಗ್ ಕಂಟ್ರೀಸ್ ಅಲ್ಲ. ಫಾರ್ ಎಕ್ಸಾಂಪಲ್ ರಷ್ಯಾ ನಮಗಿಂತ ತುಂಬ ದೂರ ಇದೆ, ಆದರೆ ರಷ್ಯಾದಲ್ಲಿ ನಾವು ಎಷ್ಟೊಂದು ಬಿಸ್ನೆಸ್ ಎಲ್ಲ ನಡೆಸ್ತೀವಿ. ಅದಕ್ಕೆ ಇದ್ರ ಬಗ್ಗೆ ಕೂಡ ನೋಡೋಣ. ಇಂಡಿಯಾ ಆ್ಯಂಡ್ ರಷ್ಯಾ. ಇಂಡಿಯಾಗೂ ರಷ್ಯಾಗೂ ಯಾವ ರೀತಿ ರಿಲೇಷನ್ಶಿಪ್ ಇದೆ ನೋಡೋಣ. ಇಂಡಿಯಾ ಹ್ಯಾಸ್ ಕಾರ್ಡಿಯಲ್ ರಿಲೇಷನ್ಶಿಪ್ ವಿತ್ ರಷ್ಯಾ. ರಷ್ಯಾ ಜೊತೆ ಕೂಡ ನಾವು ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತೀವಿ. ಇಟ್ ಹ್ಯಾಡ್ ಸಿಮಿಲರ್ ರಿಲೇಷನ್ಶಿಪ್ ವಿತ್ ಯುನೈಟೆಡ್ ಸೋಷಿಯಲಿಸ್ಟ್ ಸೋವಿಯಟ್ ರಷ್ಯಾ ಆಲ್ಸೋ, USSR. ನೋಡಿ, ನಾವು USSR ಇದ್ದಾಗ ಕೂಡ ಅದೇ ರೀತಿ ಫ್ರೆಂಡ್ಶಿಪ್ಪೇ ಮೇಂಟೈನ್ ಮಾಡ್ತಾಯಿದ್ವಿ. ಏನಿದು USSR ಅಂದರೆ ಏನು, ಯುನೈಟೆಡ್ ಸೋಷಿಯಲಿಸ್ಟ್ ಸೋವಿಯಟ್ ರಷ್ಯಾ ಅಂತ ಇದೆ. ಇದಂದ್ರೆ ಏನು, ಬರೀ ರಷ್ಯಾ ಅಂದರೆ ಏನು ಅಂದರೆ, ನೋಡಿ 1990ಗೂ ಮೊದಲು, 1991ಗೂ ಮೊದಲು ಆ ಟೈಮಲ್ಲಿ ಏನಿತ್ತು, USSR ಅಂತ ಕರಿತಾಯಿದ್ರು, ಯುನೈಟೆಡ್ ಸೋಷಿಯಲಿಸ್ಟ್ ಸೋವಿಯಟ್ ರಷ್ಯಾ ಅಂತ. ಅಂದರೆ ಇವಾಗ ಏನು ರಷ್ಯಾ ಇದೆ ದೇಶ, ಆ ರಷ್ಯಾ ದೇಶದ ಜೊತೆಗೆ ಇನ್ನೂ ಎಷ್ಟೊಂದು ದೇಶಗಳು, ಕಜಕಿಸ್ತಾನ್, ತಜಿಕಿಸ್ತಾನ್ ಮತ್ತು ಕೆಲವು ಬೇರೆ ಬೇರೆ ದೇಶಗಳಿರ್ಬೋದು, ಮಂಗೋಲಿಯಾ ಕೆಲವು ಪಾರ್ಟ್ಸ್ ಇರ್ಬೋದು, ಇದೆಲ್ಲ ಕೂಡ ಸೋವಿಯಟ್ ಯೂನಿಯನ್ ಅಂತ ಒಂದು ಗ್ರೂಪ್ ಆಗಿದ್ರು ಅವರು. ಅಂದರೆ ಒಂದೇ ದೇಶ ಟೈಪು ರೂಲ್ ಮಾಡ್ತಾಯಿದ್ರು. ಅದಾದಮೇಲೆ 1990ಯಲ್ಲಿ ಡಿವೈಡ್ ಆಗಿ
ರಷ್ಯಾ ಅಂತ ಸಪ್ರೇಟ್ ದೇಶ ಅಥವಾ ಕ್ರೈಮಿಯಾ ಅಂತ ಸಪ್ರೇಟ್ ದೇಶ, ಈ ಥರ ಎಲ್ಲ ಆದರು. ಅವಾಗೂ ಕೂಡ ಇವಾಗೂ ಕೂಡ ನಾವು ರಷ್ಯಾ ಜೊತೆ ಫ್ರೆಂಡ್ಶಿಪ್ಪನ್ನೇ ಮೇಂಟೈನ್ ಮಾಡ್ತಾಯಿದ್ದೀವಿ. ಈ ಒಂದು ಇಂಡಿಯಾ ಫಾಲೋಡ್ ನಾನ್ ಅಲೈನ್ಡ್ ಪಾಲಿಸಿ, ಇಟ್ ಹ್ಯಾಡ್ ಗುಡ್ ರಿಲೇಷನ್ಶಿಪ್ ವಿತ್ ರಷ್ಯಾ ಇನ್ ದ ಫೀಲ್ಡ್ ಆಫ್ ಎಕನಾಮಿಕ್ಸ್, ಪಾಲಿಟಿಕ್ಸ್ ಆ್ಯಂಡ್ ಅದರ್ ಏರಿಯಾಸ್. ನೋಡಿರಿ, ಇಂಡಿಯಾ ಬಂದು ನಾನ್ ಅಲೈನ್ಡ್ ಪಾಲಿಸಿ ಅಂತ ಹೇಳಿದ್ರು. ಇದೆಲ್ಲ ನೀವು ಪ್ರೀವಿಯಸ್ ಕ್ಲಾಸ್ಗಳಲ್ಲೆಲ್ಲ ಕಲ್ತಿರ್ತೀರ ಬೇರೆ ಚಾಪ್ಟರ್ಸಲ್ಲಿ. ಅಂದರೆ ಏನು, ವರ್ಲ್ಡ್ 2 ಭಾಗ ಆಗಿಬಿಟ್ಟು ಅಮೆರಿಕಾದೊಂದು ಗ್ರೂಪು, ರಷ್ಯಾದೊಂದು ಗ್ರೂಪ್ ಆಯಿತು. ಅದರಲ್ಲಿ ಇವರು ನಮ್ಮ ಫ್ರೆಂಡ್ಸ್ ಒಬ್ಬರು ಅಂತೆಲ್ಲ ಮಾಡಿದ್ರು. ಅದರಲ್ಲಿ ಇಂಡಿಯಾ ಬಂದು ನಾವು ಯಾರ ಜೊತೆನೂ ಇರಲ್ಲ, ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ಅಂತ ಹೇಳಿದ್ರು. ಅದು ನಾನ್ ಅಲೈನ್ಡ್ ಪಾಲಿಸಿ ಅಂದರೆ. ಆ ರೀತಿ ಪಾಲಿಸಿ, ನಾನ್ ಅಲೈನ್ಡ್ ಪಾಲಿಸಿ, ನಾವು ಯಾರ ಜೊತೆನೂ ಸೇರಲ್ಲ ಅಂತ ಹೇಳಿದ್ರು ಕೂಡ ನಾವು ಆದಷ್ಟು ರಷ್ಯಾಗೇ ಕ್ಲೋಸ್ ಆಗಿದ್ವಿ. ಎಕನಾಮಿಕ್ಸಲ್ಲಿರ್ಬೋದು, ಪಾಲಿಟಿಕ್ಸ್ ಇರ್ಬೋದು, ಬೇರೆ ಎಲ್ಲದರಲ್ಲೂ ಕೂಡ ನಾವು ರಷ್ಯಾಗೆ ಕ್ಲೋಸ್. USSR ಆ್ಯಸ್ ಅಪೋಸ್ಡ್ ಚೈನಾಸ್ ಇನ್ವೇಷನ್ ಆಫ್ ಇಂಡಿಯಾ ಇನ್ 1962. ಯಾವಾಗ ಚೈನಾದವ್ರು ನಮ್ಮನ್ನ 1962 ಅಟ್ಯಾಕ್ ಮಾಡಿದ್ರು, ಆಗ ಸೋವಿಯತ್ ರಷ್ಯಾದವರು ಅಥವಾ ರಷ್ಯಾದವರು ನಮ್ಮ ಕಡೆನೇ ಇದ್ದರು, ನಮ್ಮ ಸೈಡ್ಗೆ ಮಾತಾಡ್ತಾಯಿದ್ರು. ಡ್ಯೂರಿಂಗ್ ದಿ ಗೋವಾ ಲಿಬ್ರೇಷನ್ ಇನ್ 1961, USSR ಹ್ಯಾಡ್ ಸಪೋರ್ಟೆಡ್ ಇಂಡಿಯಾ ಆ್ಯಟ್ UNO. ನೋಡಿರಿ, ನೀವು ಇನ್ನೊಂದೇನಂತ ಹೇಳಿದ್ರೆ 1961 ಏನಿದು ಗೋವಾ ಲಿಬ್ರೇಷನ್ ಅಂತ ಹೇಳಿದ್ರೆ, ಪೋರ್ಚುಗೀಸ್ ರೂಲ್ ಮಾಡ್ತಾ ಇರ್ತಾರೆ 1961ವರೆಗೂ ಗೋವಾನ. 1961 ಅವ್ರಿಗೆ ಗೋವಾ ಜನಕ್ಕೆ ಇಂಡಿಪೆಂಡೆನ್ಸ್ ಬಂದು ಅವ್ರು ಇಂಡಿಯಾ ಜೊತೆ ಜಾಯ್ನ್ ಆಗೋದು. ಅದು ಏನು ಮಾಮೂಲಿ ಬ್ರಿಟಿಷ್ ಅವ್ರ ಥರ ಸತ್ಯಾಗ್ರಹ ಮಾಡಿದ್ರೆ ಏನು ಓಡಿಸಲ್ಲ. ನಾವು ಆರ್ಮಿ ತೊಗೊಂಡೋಗಿ ಅಟ್ಯಾಕ್ ಮಾಡೋಕ್ಕೆ ನೋಡ್ತೀವಿ, ಅವಾಗ ಅವರು ಓಡೋಗೋದು ಆ ಥರ. ಆವಾಗ ಎಲ್ಲರೂ ಪ್ರಪಂಚ ದೇಶಗಳೆಲ್ಲ ಇಂಡಿಯಾ ಮೇಲೆ ಸ್ಯಾಂಕ್ಷನ್ಸ್ ಹಾಕಬೇಕು ಅಂದರು 1961. ಆಗ ರಷ್ಯಾದವರು ನಮಗೆ ಹೆಲ್ಪ್ ಮಾಡಿದ್ರು. ಏನಕ್ಕೆ ಹಂಗೆ ಮಾಡ್ತೀರಾ, ಅವ್ರ ಜಾಗನ ಅವ್ರು ವಾಪಸ್ ತೊಗೊಂಡಿದ್ದಾರೆ ಅಂತ ಹೇಳಿದ್ರು. USSR ಹ್ಯಾಡ್ ಸಪೋರ್ಟೆಡ್ ದಿ ತಾಷ್ಕೆಂಟ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಇನ್ 1966. ನೋಡಿ, ನಾನು ಆಗಲೇ ಒಂದು ಹೇಳಿದ್ನಲ್ಲ, ಇಂಡಿಯಾ ಪಾಕಿಸ್ತಾನ್ಗೂ 1965 ಒಂದು ವಾರ್ ನಡೆಯುತ್ತೆ ಅಂತ. ಆ ವಾರ್ ಎಂಡ್ ಆದಮೇಲೆ ಇಂಡಿಯಾ ಪಾಕಿಸ್ತಾನ ಯುದ್ಧ ನಿಲ್ಲಿಸ್ಬಿಟ್ಟು ಶಾಂತಿ ಒಪ್ಪಂದ ಮಾಡ್ಕೊಳ್ಳಿ ಅಂತ ತಾಷ್ಕೆಂಟ್ ಅಂತ ಒಂದು ಜಾಗ ಇರುತ್ತೆ, ಅಲ್ಲಿ ಒಂದು ಅಗ್ರಿಮೆಂಟ್ ನಡೆಯುತ್ತೆ. ಅಲ್ಲಿ USSR ಅವರು ಇಂಡಿಯಾಗೂ ಪಾಕಿಸ್ತಾನ್ಗೂ ಮೀಡಿಯೇಷನ್ ಮಾಡ್ತಾರೆ. ಇನ್ 1971, ಇಂಡಿಯಾ ಆ್ಯಂಡ್ USSR ಸೈನ್ಡ್ ಅನ್ ಅಗ್ರಿಮೆಂಟ್ ಆಫ್ 20 years ಫಾರ್ ಪೀಸ್ ಆ್ಯಂಡ್ ಕೋಆಪ್ರೇಷನ್. 1971 ಇಂಡಿಯಾ ಮತ್ತು ಸೋವಿಯತ್ ರಷ್ಯಾದವರು ಅಗ್ರಿಮೆಂಟ್ ಮಾಡ್ಕೊತಾರೆ. ಅಂದರೆ ಏನು ಅಗ್ರಿಮೆಂಟ್ ಅಂದರೆ, 20 ವರ್ಷ ನಾವು ಫ್ರೆಂಡ್ಸ್ ಆಗಿರ್ತೀವಿ, ಶಾಂತಿಯುತವಾಗಿ ಮತ್ತು ಮ್ಯೂಚುವಲ್ ಕೋಆಪ್ರೇಟ್ ಮಾಡ್ಕೊತೀವಿ ಅಂತ. USSR ಹ್ಯಾಡ್ ಸಪೋರ್ಟೆಡ್ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಿಲಾಯ್ ಆ್ಯಂಡ್ ಬೋಕ್ರಾ ಸ್ಟೀಲ್ ಪ್ಲ್ಯಾಂಟ್ಸ್. ಈ ಸ್ಟೀಲ್ ಪ್ಲ್ಯಾಂಟ್ಸ್ ಅಂದರೆ ಈ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಸ್ಟೀಲೆಲ್ಲ ರೆಡಿ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ, ಫ್ಯಾಕ್ಟ್ರಿ, ದೊಡ್ಡ ಇಂಡಸ್ಟ್ರಿ, ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಕೂಡ ಸೋವಿಯತ್ ರಷ್ಯಾ ಅವರು ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ. ಇಂಡಿಯಾ ಹ್ಯಾಸ್ ಟೇಕನ್ ಮೇಜರ್ ಸಪೋರ್ಟ್ ಫ್ರಮ್ ರಷ್ಯಾ ಟು ಇಂಪ್ರೂವ್ ಇಟ್ಸ್ ಇಂಡಸ್ಟ್ರೀಸ್ ಆ್ಯಂಡ್ ಟೆಕ್ನಾಲಜಿ. ನೋಡಿರಿ, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಾಗ ನಾವು ಅಷ್ಟೇನು ಇಂಡಸ್ಟ್ರಿಯಲ್ ಕಂಟ್ರಿ ಏನಾಗಿರಲಿಲ್ಲ. ಕೆಲವು ಬೆಂಗಾಲ್ ರೀಜನಲ್ಲಿ ಮತ್ತು ಮೈಸೂರು ಅಥವಾ ಕರ್ನಾಟಕ ರೀಜನಲ್ಲಿ ಕೆಲವು ಇಂಡಸ್ಟ್ರೀಸ್ ಇದ್ದರೂ ಕೂಡ ಅಷ್ಟೇನು ಡೆವಲಪ್ ಆಗಿರಲಿಲ್ಲ. ಆ ಟೈಮಲ್ಲಿ ರಷ್ಯಾದವ್ರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಯಾಕಂದರೆ ರಷ್ಯಾ ಬಂದು ಇಂಡಸ್ಟ್ರಿಯಲ್ ಗೇಂಟಾಗಿ ತುಂಬ ಡೆವಲಪ್ ಆಗಿದ್ರು, ಇಂಡಸ್ಟ್ರಿಯಲ್ಲಿ ತುಂಬ ಡೆವಲಪ್ ಆಗ್ತಾಯಿತ್ತು. ಅವರು ನಮಗೆ ಟೆಕ್ನಾಲಜಿ ಎಲ್ಲ ಕೊಡೋದು, ಯಾವ ಥರ ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಮಾಡೋದು, ಮಿಷನರಿ ಕೊಡೋದು, ಆ ಥರ ಎಲ್ಲ ಕೂಡ ಸಪೋರ್ಟ್ ಮಾಡ್ತಾರೆ. ರಷ್ಯಾ ಆ್ಯಸ್ ಎಕ್ಸ್ಟೆಂಡೆಡ್ ಸಪೋರ್ಟ್ ಟು ಇಂಡಿಯಾಸ್ ಕ್ವೆಸ್ಟ್ ಫಾರ್ ಪರ್ಮನೆಂಟ್ ಸೀಟ್ ಇನ್ ದಿ UN ಸೆಕ್ಯೂರಿಟಿ ಕೌನ್ಸಿಲ್. ನೋಡಿರಿ, UN ಸೆಕ್ಯೂರಿಟಿ ಕೌನ್ಸಿಲ್ ಅಂದರೆ ನಿಮ್ಗೆ ಗೊತ್ತಲ್ವ, ಯುನೈಟೆಡ್ ನೇಷನ್ಸ್ ಅಂತ ಇದೆ ಅಂತ. ಆ ಥರ ಯುನೈಟೆಡ್ ನೇಷನ್ಸ್ ಇದೆ, ಅದರಲ್ಲಿ 5 ಜನ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ. ಅಂದರೆ 5 ಜನ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ, ಮಿಕ್ಕಿದವರೆಲ್ಲ ನಾರ್ಮಲ್ ಮೆಂಬರ್ಸ್. ಇಂಡಿಯಾ ನಾರ್ಮಲ್ ಮೆಂಬರ್ ಆಗಿದೆ, ಪರ್ಮನೆಂಟ್ ಮೆಂಬರ್ ಅಲ್ಲ. ಆದರೆ ಇಂಡಿಯಾನೂ ಕೂಡ ಪರ್ಮನೆಂಟ್ ಮೆಂಬರ್ ಮಾಡ್ಕೊಬೇಕು ಅಂತಂದ್ಬಿಟ್ಟು ರಷ್ಯಾ ಎಲ್ಲ ಮತ್ತು ಅಮೆರಿಕ ಎಲ್ಲ ಟ್ರೈ ಮಾಡ್ತಾಯಿದ್ದಾರೆ. ಈಗ ಮೊದಲು ರಷ್ಯಾ ಮಾತ್ರ ಟ್ರೈ ಮಾಡ್ತಾಯಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಪರ್ಮನೆಂಟ್ ಸೀಟ್ ಬಂದು ನಮಗೆ ಬಂದಿತ್ತು, ಇಂಡಿಯಾಗೆ ಹೇಳಿದ್ರು ಅವರು ಮೊದಲು ನೀವು ತೊಗೊಳ್ರಿ ಅಂತ. ಆದರೆ ಇಂಡಿಯನ್ ಗೌರ್ಮೆಂಟ್ ಏನು ಮಾಡಿದ್ರು, ನಮ್ಗೆ ಬೇಡ, ನಮ್ಗೇನಕ್ಕೆ ಅದು ಅಂತ ಹೇಳ್ಬಿಟ್ಟು ಚೈನಾದವರು ಕೊಟ್ಟಿದ್ದು. ಓಕೆ, ಇವಾಗ ನಮ್ಗೆ ಅದು ಬೇಕು ಅಂತ ಕಿತ್ತಾಡ್ತಾ ಇದ್ದೀವಿ. ಇಂಡಿಯಾ ಆ್ಯಂಡ್ USA. USA ಅಂತ ಹೇಳಿದ್ರೆ ಅಮೆರಿಕಾ ಅಂತ ನಾವು ಭಾಷೆಯಲ್ಲಿ ಕರಿತೀವಿ ಜಸ್ಟು, ಆದರೆ ಅದ್ರ ರಿಯಲ್ ಹೆಸರು ಬಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತೇಳಿ ನಾವಿಲ್ಲಿ ಅಮೆರಿಕಾ ಅಂತ ಕನ್ಸಿಡರ್ ಮಾಡೋಣ. ಅಥವಾ US ಅಂದರೂ ಕೂಡ ಅದೇ ದೇಶನೇ, USA ಅಂದರೂ ಅದೇ, ಅಮೆರಿಕಾ ಅಂದರೂ ಅದೇ ಈ ಕಾಂಟೆಕ್ಸ್ಟಲ್ಲಿ. ಓಕೆ, ಈಗ ಇಂಡಿಯಾಗೂ USಗೂ ಯಾವ ರೀತಿ ಸಂಬಂಧ ಇದೆ ನೋಡೋಣ. ಇಂಡಿಯಾ ಆ್ಯಂಡ್ USA ಆರ್ ಡೆಮೊಕ್ರೆಟಿಕ್ ಕಂಟ್ರೀಸ್ ಆ್ಯಂಡ್ ಆಲ್ಸೋ ಬಿಗ್ ಕಂಟ್ರೀಸ್. ನೋಡಿರಿ, ಇಂಡಿಯಾ ಕೂಡ ಡೆಮೊಕ್ರೆಟಿಕ್ ಕಂಟ್ರಿ, ಅಂದರೆ ನಮ್ಮಲ್ಲೂ ಕೂಡ ಎಲೆಕ್ಷನ್ಸ್ ಎಲ್ಲ ನಡೆಯುತ್ತೆ, ನಾವು ರೆಪ್ರೆಸೆಂಟೇಟಿವ್ನ ಚೂಸ್ ಮಾಡ್ತೀವಿ. ಅದೇ ರೀತಿ US ಅಲ್ಲೂ ಕೂಡ ಎಲೆಕ್ಷನ್ಸ್ ಎಲ್ಲ ನಡೆಯುತ್ತೆ, ಅವರು ಪ್ರೆಸಿಡೆಂಟ್ನೆಲ್ಲ ಚೂಸ್ ಮಾಡ್ತಾರೆ. ಆ ರೀತಿ ಆ ಥರ ಇಬ್ಬರು ಕೂಡ ಡೆಮೊಕ್ರೆಟಿಕ್ ಕಂಟ್ರೀಸ್ ಆಗಿದ್ದೀವಿ, ಮತ್ತು ಇಬ್ಬರು ಕೂಡ ತುಂಬ ದೊಡ್ಡ ದೇಶಗಳಾಗಿದ್ದೀವಿ. ನೋಡಿ, US ಕೂಡ ಬಂದು ಚಿಕ್ಕ ದೇಶ ಏನಲ್ಲ, ಇಂಡಿಯಾಗಿಂತ ತುಂಬ ದೊಡ್ಡದಿದೆ ಅದು. ಓಕೆ, ಇನ್ ದಿ ಪ್ರೆಸೆಂಟ್ ಇಂಟರ್ನ್ಯಾಷನಲ್ ಸಿನೇರಿಯೋ ಬೋತ್ ಇಂಡಿಯಾ ಆ್ಯಂಡ್ USA ಹ್ಯಾವ್ ಎ ಮೇಜರ್ ರೋಲ್ ಟು ಪ್ಲೇ. ಈಗ ಪ್ರೆಸೆಂಟ್ ಇಂಟರ್ನ್ಯಾಷನಲ್ ಸಿನೇರಿಯೋಲ್ಲಿ ಅಂದರೆ ಈಗ ಪ್ರೆಸೆಂಟ್ ನಡೀತಾ ಇರೋ ವರ್ಲ್ಡ್ ಪಾಲಿಟಿಕ್ಸಲ್ಲಿ
ಇಂಡಿಯಾ ಮತ್ತು ಯು ಎಸ್ ಎ ತುಂಬ ಇಂಪಾರ್ಟೆಂಟ್ ಪ್ಲೇಯರ್ಸ್ ಆಗಿದ್ದಾರೆ. ಈಗಂತೂ ಕೊರೋನಾ ಬಂದ ಮೇಲಂತೂ ಇನ್ನೂ ತುಂಬ ಇಂಡಿಯಾ ಪೊಸಿಷನ್ನು ತುಂಬ ಇಂಪಾರ್ಟೆಂಟ್ ಆಗಿದೆ. ಅದನ್ನು ನಾವು ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ದಿ ರಿಲೇಷನ್ಶಿಪ್ ಬಿಟ್ವೀನ್ ಬೋತ್ ಕಂಟ್ರೀಸ್ ಹ್ಯಾವ್ ಫೌಂಡ್ ಎ ಫ್ಯೂ ಮೇಜರ್ ಶಿಫ್ಟ್ಸ್ ಎವರ್ ಸಿನ್ಸ್ 1947. ನೋಡಿ, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಾಗಿಂದ ಅಮೆರಿಕಾದವರು ಸ್ವಲ್ಪ ಟ್ರೈ ಮಾಡ್ತಾಯಿದ್ರು, ಇವ್ರನ್ನ ನಮ್ಮ ಕಡೆ ಕರ್ಕೊಳ್ಳೋಣ, ಇವ್ರನ್ನ ಡೆಮೋಕ್ರೆಟಿಕ್ ಕಂಟ್ರಿ, ತುಂಬ ದೊಡ್ಡ ದೇಶ, ತುಂಬ ಜಾಸ್ತಿ ಪಾಪ್ಯುಲೇಷನ್ ಇರೋ ದೇಶ, ಇವ್ರನ್ನ ಅಮೆರಿಕನ್ ಸ್ಪಿಯರ್ ಆಫ್ ಇನ್ಫ್ಲುಯೆನ್ಸ್ಗೆ ಆ್ಯಡ್ ಮಾಡ್ಕೊಳ್ಬೇಕು ಅಂತ ತುಂಬ ಟ್ರೈ ಮಾಡ್ತಾಯಿದ್ರು. ಆದರೆ ನಾವು ಅಮೆರಿಕ ಕಡೆ ಅಷ್ಟು ಹೋಗಲಿಲ್ಲ ಅವಾಗಿಂದ. ಡ್ಯೂರಿಂಗ್ ದಿ ಬೈಪೋಲಾರ್ ವರ್ಲ್ಡ್ ಆಫ್ ಕೋಲ್ಡ್ ವಾರ್ ಎರಾ, ಇಂಡಿಯಾ ಹ್ಯಾಡ್ ಮೈಂಟೈನ್ಡ್ ಈಕ್ವಲ್ ಡಿಸ್ಟೆನ್ಸ್ ಬಿಟ್ವೀನ್ ರಷ್ಯಾ ಆ್ಯಂಡ್ ಯು ಎಸ್ ಎ ವಿತ್ ನಾನ್ ಅಲೈನ್ಮೆಂಟ್ ಪಾಲಿಸಿ. ನಾನು ಹೇಳಿದ್ನಲ್ಲ, ಕೋಲ್ಡ್ ವಾರ್ ಅಂತ ಒಂದು ನಡೆಯುತ್ತೆ. ಇಂಡಿಯಾ ಒಂದು ಕಡೆ, ರಷ್ಯಾ ಯು ಎಸ್ ಎ ಒಂದು ಕಡೆ, ರಷ್ಯಾ ಒಂದು ಕಡೆ ಆಗಿಬಿಟ್ಟು ಇಬ್ಬರು ನಮ್ಮ ಫ್ರೆಂಡ್ಸ್ ಅಂತೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಆಗ ಇಂಡಿಯಾದವ್ರು ಬಂದು, ನಾವು ಯಾರಿಗೂ ಫ್ರೆಂಡ್ಸ್ ಅಲ್ಲ, ನಾವು ಎಲ್ಲರಿಗೂ ಫ್ರೆಂಡ್ಸೇ, ನಾವು ಒಬ್ರಿಗೊಂದೆಲ್ಲ ಮಾಡಲ್ಲ ಅಂತೇಳಿ ಈಕ್ವಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿರ್ತೀವಿ. ಯು ಎಸ್ ಎ ಹ್ಯಾಸ್ ಸಪೋರ್ಟೆಡ್ ಎ ಲಾಟ್ ಟು ಇಂಡಿಯಾಸ್ 5-year ಪ್ಲ್ಯಾನ್ಸ್. ಇಂಡಿಯಾದ 5-year ಪ್ಲ್ಯಾನ್ಸ್ ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅದಕ್ಕೆಲ್ಲ ಎಷ್ಟೊಂದು ಸಪೋರ್ಟ್ ಕೂಡ ಮಾಡಿದ್ದಾರೆ. ಯು ಎಸ್ ಎ ಹ್ಯಾಸ್ ಎಕ್ಸ್ಟೆಂಡೆಡ್ ಇಟ್ಸ್ ಸಪೋರ್ಟ್ ಡ್ಯೂರಿಂಗ್ ಇಂಡೋ ಚೈನಾ ವಾರ್ ಆಫ್ 1965. ನೋಡಿ, 1965 ಚೈನಾದವರು ಪಾಕಿಸ್ತಾನ್ಗೂ ಇಂಡಿಯಾಗೂ ವಾರ್ ನಡೀತಾ ಇರುತ್ತೆ. ಆ ಟೈಮಲ್ಲಿ ಚೈನಾದವರು ಇಂಡಿಯಾನ ಅಟ್ಯಾಕ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಆವಾಗ ಏನು ಮಾಡಿದ್ರು ಇವರು, ಯು ಎಸ್ ಎ ಅವ್ರ ಬೈಯಕ್ಕೆ ಚೈನಾದವರು ಅಷ್ಟೇನು ವಾರ್ ಮಾಡಲಿಲ್ಲ. ಚಿಕ್ಕಪುಟ್ಟ ಸ್ಕ್ರಿಮಿಷಸ್ ಆಯಿತು, ಆದರೆ ಅಷ್ಟು ದೊಡ್ಡದಾಗೇನು ಎಸ್ಕಲೇಟ್ ಆಗಲಿಲ್ಲ. ಬಟ್ ಲೇಟರ್ ದ ಪೊಲಿಟಿಕಲ್ ಲೀಡರ್ಸ್ ಆಫ್ ಯು ಎಸ್ ಎ ಎಕ್ಸ್ಟೆಂಡೆಡ್ ದೇರ್ ಸಪೋರ್ಟ್ ಟು ಪಾಕಿಸ್ತಾನ್ ಡ್ಯೂರಿಂಗ್ ದ ವಾರ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಆದರೆ ಆಮೇಲೆ ಏನು ಮಾಡಿದ್ರು, ಯು ಎಸ್ ಎಲ್ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಇದ್ರಲ್ಲ, ನಾವು ಇಂಡಿಯಾದವರು ನಮಗೆ ಫ್ರೆಂಡ್ ಆಗ್ತಾಯಿಲ್ಲ ಅಂತೇಳಿ ಪಾಕಿಸ್ತಾನ ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ ಎಷ್ಟೊಂದು ಇದರಲ್ಲಿ ಪಾಕಿಸ್ತಾನಿಗೆ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೆನಿ ಎ ಟೈಮ್ಸ್ ದ ಫಾರಿನ್ ಪಾಲಿಸಿ ಆಫ್ ಯು ಎಸ್ ಎ ಹ್ಯಾಸ್ ಬೀನ್ ಆ್ಯಂಟಿ ಇಂಡಿಯನ್ ಆ್ಯಂಡ್ ಪ್ರೋ ಪಾಕಿಸ್ತಾನ್. ನೋಡಿ, ಆಲ್ಮೋಸ್ಟ್ ಆಲ್ ಒಂದು 2000 ಅಂದರೆ ಒಂದು 20 years ಬ್ಯಾಕ್, 2000 ಇಸ್ವಿ ಏನಿದೆ, ಅಲ್ಲಿವರೆಗೂ ಕೂಡ ಯು ಎಸ್ ಎ ಅವರು ಪಾಕಿಸ್ತಾನಿಗೆ ಫುಲ್ ಸಪೋರ್ಟ್ ಮಾಡ್ತಾಯಿದ್ರು, ಇಂಡಿಯಾಗಷ್ಟು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಆಮೇಲೆ ಅವರಲ್ಲೂ ಕೂಡ ಟೆರರಿಸ್ಟ್ ಅಟ್ಯಾಕ್ ಎಲ್ಲ ಮಾಡೋದು ಅದೆಲ್ಲ ಆದಮೇಲೆ ಪಾಕಿಸ್ತಾನ ಬುದ್ಧಿ ಅವ್ರಿಗೂ ಗೊತ್ತಾಯಿತು, ಇವಾಗ ಇಂಡಿಯಾಗೆ ಫ್ರೆಂಡ್ ಹೋಗಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ಲಿ ಬೋತ್ ಇಂಡಿಯಾ ಆ್ಯಂಡ್ ಯು ಎಸ್ ಎ ಹ್ಯಾವ್ ಶೇರ್ಡ್ ಇಂಟ್ರೆಸ್ಟ್ ಇನ್ ಕಂಟ್ರೋಲಿಂಗ್ ಟೆರರಿಸಮ್. ಆದರೆ ಒಂದು, ನಾವು ಅಷ್ಟು ವರ್ಷ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಾಗಿಂದ 2000 years ಅಥವಾ 2001, 2002 ಏನು ಕರೀತಾರೆ, ಅಲ್ಲಿವರೆಗೂ ನಾವು ಏನು ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಯು ಎಸ್ ಎಗೂ ಇಂಡಿಯಾಗೂ ಕಾಮನ್ ಇಂಟ್ರೆಸ್ಟ್ಸ್ ಇರುತ್ತೆ. ಅಂದರೆ ಈಗ ಟೆರರಿಸಮ್ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್, ಟೆರರಿಸ್ಟ್ಗಳನ್ನೆಲ್ಲ ಸಾಯಿಸಿ ಅವ್ರನ್ನೆಲ್ಲ, ಅಥವಾ ಟೆರರಿಸಮ್ನೇ ಫುಲ್ ಡಲ್ ಮಾಡಿಬಿಟ್ಟು ಅಥವಾ ನಿಲ್ಲಿಸ್ಬಿಟ್ರೆ ಇಂಡಿಯಾಗೂ ತುಂಬ ಹೆಲ್ಪ್ ಆಗುತ್ತೆ, ಯು ಎಸ್ ಎಗೂ ತುಂಬ ಹೆಲ್ಪ್ ಆಗುತ್ತೆ. ಆದರೆ ನಾವು ಅದನ್ನು ರಿಯಲೈಸ್ ಆಗಲಿಲ್ಲ. ಇಂಡಿಯಾದವ್ರು ಹೇಳ್ತಾಯಿದ್ರು, ಅಮೆರಿಕಾದವ್ರಿಗೆ ಅದು ಅರ್ಥ ಆಗಲಿಲ್ಲ. ಈಗ ಅರ್ಥ ಆಗಿದೆ. ಈಗ ಮ್ಯೂಚುವಲ್ ಇಂಟ್ರೆಸ್ಟ್ಸ್ ಮೇಲೆ ನಡೀತಾ ಇದೆ ಪಾಲಿಸೀಸ್ ಎಲ್ಲ. ಇಂಡಿಯಾ ಎಂಜಾಯ್ಸ್ ಬೆಟರ್ ರಿಲೇಷನ್ಶಿಪ್ ವಿತ್ ಯು ಎಸ್ ಎ ಇನ್ ದ ಫೀಲ್ಡ್ಸ್ ಆಫ್ ಫಾರಿನ್ ಟ್ರೇಡ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸ್ಪೇಸ್ ಸೈನ್ಸ್, ಎಜುಕೇಷನ್ ಆ್ಯಂಡ್ ಅದರ್ ಏರಿಯಾಸ್ ಆಫ್ ಮ್ಯೂಚುವಲ್ ಇಂಟ್ರೆಸ್ಟ್. ಈಗ ಇಂಡಿಯಾ ಮತ್ತು ಯು ಎಸ್ ಮಧ್ಯದಲ್ಲಿ ಒಳ್ಳೆ ರಿಲೇಷನ್ಶಿಪ್ ಇದೆ, ಒಳ್ಳೆ ಟ್ರೇಡ್ ಮಾಡ್ತೀವಿ ನಾವು ಸೈನ್ಸು ಮತ್ತು ಟೆಕ್ನಾಲಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ, ಸ್ಪೇಸ್ ಸೈನ್ಸಲ್ಲೂ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ, ಎಜುಕೇಷನಲ್ಲಿರ್ಬೋದು, ಎಲ್ಲದರಲ್ಲೂ ಕೂಡ ಮ್ಯೂಚುವಲ್ ಇಂಟ್ರೆಸ್ಟ್ಸು ಜಾಸ್ತಿ ಇದೆ. ಬೋತ್ ದಿ ಕಂಟ್ರೀಸ್ ಶೇರ್ ಮ್ಯೂಚುವಲ್ ರೆಸ್ಪಾನ್ಸಿಬಿಲಿಟೀಸ್ ಸ್ಟ್ರೆಂಥನಿಂಗ್ UNO ಆ್ಯಂಡ್ ಮೇಂಟೆನೆನ್ಸ್ ಆಫ್ ಗ್ಲೋಬಲ್ ಪೀಸ್. ಎರಡು ದೇಶಕ್ಕೂ ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ. ಏನಕ್ಕೆ? ಯುನೈಟೆಡ್ ನೇಷನ್ಸ್ನ ಸ್ಟ್ರೆಂತ್ ಮಾಡೋದಕ್ಕೆ ಮತ್ತು ಪ್ರಪಂಚ ಶಾಂತಿ, ಅಂದರೆ ಪ್ರಪಂಚದಲ್ಲಿ ಎಲ್ಲೂ ಕೂಡ ಯಾವುದು ಯುದ್ಧ ನಡೀತಾ ಇರೋ ಥರ ನೋಡ್ಕೊಳ್ಳೋದಕ್ಕೆ ಎರಡು ದೇಶಗಳಿಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಇಂಡಿಯಾ ಕೀಪ್ಸ್ ಅಬ್ಸರ್ವಿಂಗ್ ದಿ ಪಾಲಿಸಿ ಶಿಫ್ಟ್ ಇನ್ ದಿ ಟೂ ಪಾರ್ಟೀಸ್ ಆಫ್ ಯು ಎಸ್ ಎ. ನೋಡಿ, ಏನಿದೆ ಅಂತ ಹೇಳಿದ್ರೆ, ಇವಾಗ ನಮ್ಮಲ್ಲಿ ಎಷ್ಟೊಂದು ಒಂದು ಪಾರ್ಟಿಗಳು ಬರುತ್ತೆ. ಇವಾಗ BJP ಬರುತ್ತೆ, ಕಾಂಗ್ರೆಸ್ ಬರುತ್ತೆ, JDS, JDU, ಮತ್ತು ತಮಿಳ್ನಾಡಲ್ಲೊಂದು AIDMK, ಅಣ್ಣಾ DMK, ಈ ಥರ ಎಲ್ಲ ಸುಮಾರು ಪಾರ್ಟೀಸ್ ಬರುತ್ತೆ. ಆದರೆ ಯು ಎಸ್ ಎಲ್ಲಿ ಬಂದು ಎರಡೇ ಪಾರ್ಟಿ, ಡೆಮೋಕ್ರೆಟಿಕ್ ಪಾರ್ಟಿ ಅಂತ ಒಂದು, ರಿಪಬ್ಲಿಕ್ ಪಾರ್ಟಿ ಅಂತ ಒಂದು, ಎರಡೇ ಬರುತ್ತೆ. ಅದರಲ್ಲಿ ಪಾಲಿಸಿ ಚೇಂಜಸ್ ಏನು ನಡೀತಾ ಇದೆ, ನಮಗೆ ಡೆಮೋಕ್ರೆಟಿಕ್ ಪಾರ್ಟಿಯವರು ನಮಗೆ ತುಂಬ ಹೆಲ್ಪ್ಫುಲ್ ಆಗಿರ್ತಾರ, ಅಥವಾ ರಿಪಬ್ಲಿಕನ್ ಪಾರ್ಟಿಯವರು ತುಂಬ ಹೆಲ್ಪ್ಫುಲ್ ಆಗಿರ್ತಾರ, ಈ ಥರ ಎಲ್ಲ ಇಂಡಿಯಾ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಆ್ಯಂಡ್ ಇಟ್ಸ್ ಅಡ್ಜಸ್ಟ್ ಇಟ್ಸ್ ಪಾಲಿಸೀಸ್ ಇನ್ ಅಕಾರ್ಡೆನ್ಸ್ ಟು ಇಟ್. ಅದ್ರ ಪ್ರಕಾರ ನಮ್ಮ ಪಾಲಿಸಿಗಳನ್ನ ಕೂಡ ಅವ್ರಿಗೂ ಸರಿದೋಗೋ ಹಾಗೆ, ಇವಾಗ ಡೆಮೋಕ್ರೆಟ್ಸ್ ಗೆದ್ದರು ಅಂದ್ಕೊಳ್ಳಿ, ಅವ್ರಿಗೆ ರಿಲೇಟಾಗೆ ನಾವು ಪಾಲಿಸೀಸ್ನ ಒಂದು ಸ್ವಲ್ಪ ಚೇಂಜಸ್ ಮಾಡ್ತೀವಿ. ಅದೇ ರಿಪಬ್ಲಿಕನ್ಸ್ ಗೆದ್ದರು ಅಂದರೆ ಅವ್ರಿಗೆ ಬೇಕಾಗಿರೋ ಥರ ಪಾಲಿಸೀಸ್ನ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀವಿ. ಈ ರೀತಿ ಮಾಡ್ತಾಯಿದ್ದೀವಿ. ಇಂಡಿಯಾ ಹ್ಯಾಸ್ ಎ ಕಾರ್ಡಿಯಲ್ ರಿಲೇಷನ್ಶಿಪ್ ವಿತ್ ಅದರ್ ನೈಬರಿಂಗ್ ಕಂಟ್ರೀಸ್ ಲೈಕ್ ಶ್ರೀಲಂಕಾ, ಭೂತಾನ್, ನೇಪಾಲ್, ಮಾಲ್ದೀವ್ಸ್, ಅಫ್ಘಾನಿಸ್ತಾನ್, ಇಂಡೋನೇಷ್ಯಾ ಆ್ಯಂಡ್ ಅದರ್ ಕಂಟ್ರೀಸ್. ನೋಡಿರಿ, ಈಗ ನಾವು USA ಮತ್ತು ರಷ್ಯಾ ಎರಡು ದೇಶ ನೋಡಿದ್ವಿ, ಏನು ನಮ್ಮ ನೈಬರಿಂಗ್ ಕಂಟ್ರೀಸ್ ಅಲ್ಲದೆ ಇರೋವಂಥದ್ದು. ಮತ್ತು ನಮ್ಮ ನೈಬರಿಂಗ್ ಕಂಟ್ರೀಸ್ ಆದಂಥ ಚೈನಾ ಮತ್ತು ಪಾಕಿಸ್ತಾನ ಬಗ್ಗೆ ಕೂಡ ನೋಡಿದ್ವಿ.
ಆದರೆ ನಮ್ಗೆ ಇನ್ನೂ ಎಷ್ಟೊಂದು ನೈಬರಿಂಗ್ ಕಂಟ್ರೀಸ್ ಇದೆ, ಶ್ರೀಲಂಕಾ ಇರ್ಬೋದು, ಭೂತಾನ್ ಇರ್ಬೋದು. ಅವೆಲ್ಲದ್ರ ಜೊತೆ ಕೂಡ ನಾವು ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದ್ವಿ. ಯಾವ ಥರ ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ, ಈಗ ನೇಪಾಳಲ್ಲಿ ನೋಡಿ, ನೇಪಾಲ್ ಅವರು ಯಾರು ಬೇಕಾದರೂ ಇಂಡಿಯಾಗೆ ಬರ್ಬೋದು, ಇಂಡಿಯಾದವ್ರು ಯಾರು ಬೇಕಾದರೂ ನೇಪಾಲ್ಗೆ ಹೋಗ್ಬೋದು. ಅಲ್ಲಿ ಅವ್ರು ಇಲ್ಲಿ ಕೆಲಸ ಮಾಡ್ಬೋದು, ಇಲ್ಲಿ ಅವರು ಅಲ್ಲಿ ಕೆಲಸ ಮಾಡ್ಬೋದು. ಯಾವುದೇ ರೀತಿ ವೀಸಾ ಬೇಕಾಗಿಲ್ಲ, ಪಾಸ್ಪೋರ್ಟ್ ಬೇಕಾಗಿಲ್ಲ. ಓಕೆನಾ. ಇಲ್ಲಿ ಆರ್ಮಿಯಲ್ಲೂ ಕೂಡ ನೇಪಾಲ್ ಅವ್ರನ್ನ ಜಾಯ್ನ್ ಮಾಡ್ಕೊಳ್ತೀವಿ. ಅಷ್ಟು ಫ್ರೆಂಡ್ ಆಗಿದ್ದೀವಿ ನಾವು ನೇಪಾಲ್ ಅವ್ರಿಗೆ. ನೆಕ್ಸ್ಟ್ ಭೂತಾನ್ ಅವ್ರಿಗೆ ಯಾವ ಥರ ಅಂದರೆ, ಭೂತಾನ್ ಅವ್ರ ಹತ್ರ ಆರ್ಮಿನೇ ಇಲ್ಲ ಜಾಸ್ತಿ. ಅವ್ರ ಪೊಲೀಸಿಂಗ್ ಫೋರ್ಸ್ ಮಾತ್ರ ಅಷ್ಟು ಇಟ್ಕೊಂಡಿದ್ದಾರೆ, ಅದನ್ನು ಬಿಟ್ಟರೆ ಆರ್ಮಿನೇ ಇಲ್ಲ. ಆದರೆ ಅವ್ರಿಗೇನಾದರೂ ಚೈನಾದವ್ರು ತೊಂದರೆ ಕೊಡೋಕೆ ಹೋದರೆ ಇಂಡಿಯಾದವ್ರು ಹೋಗಿ ಭೂತಾನ್ಗೆ ಹೆಲ್ಪ್ ಮಾಡ್ತಾರೆ. ಆ ರೀತಿ ಅಷ್ಟು ನಾವು ಫ್ರೆಂಡ್ಶಿಪ್ಪಿಂದ ಇಟ್ಕೊಂಡಿದ್ದೀವಿ ಆ ದೇಶಗಳನ್ನ.